ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸೆಪ್ಟೆಂಬರ್ 2 ಟುಡೇ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಡೈಲಿ ಯಾವ ರೀತಿ ನಾವು ಡೈಲಿ ಅಪ್ಡೇಟ್ಸ್ಗಳು ಇರ್ತವೆ ಅದೇ ರೀತಿಯಾಗಿ ಬೆಳಗ್ಗೆ ಬಂದುಬಿಟ್ಟು ಇವತ್ತು ಕೂಡ ಅಪ್ಡೇಟ್ಸ್ ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಆ್ಯಂಡ್ ಲೈಕ್ ಮಾಡ್ಕೊರಿ ಪ್ಲೀಸ್. ಒಂದು ಲೈಕ್ ಮಾಡ್ಕೊರೋದ್ರಿಂದ ಏನಾಗ್ತದೆ ಅಂದರೆ ವೀಡಿಯೋಸ್ ಬೇರೆಯವ್ರಿಗೆ ರೀಚ್ ಆಗುತ್ತಂತ ಒಂದು ಉದ್ದೇಶ. ಆಯಿತಾ ಲೈಕು? ಸರಿ ಬರೀ ಇವಾಗ ಏನಪ್ಪ ಅಂತಂದರೆ, ಈಗ ನಾನು ಇವಾಗ ವೆಬ್ಸೈಟಲ್ಲಿ ಇದ್ದೀನಿ. ಇಲ್ಲಿ ಏನು ವೆಬ್ಸೈಟಲ್ಲಿ ಬಂದುಬಿಟ್ಟು ನಿನ್ನೆ ಸಾಯಂಕಾಲ ಹೊತ್ತಿಗೆ ಏನಂತಂದರೆ ಒಂದು ರಿವೈಸ್ಡ್ ಒಂದು ಶೆಡ್ಯೂಲ್ ಬಂದೈತೆ, ಎಲ್ಲ ಕೂಡ ನೋಡ್ಕೊಂಡಿರ್ತಾರೆ. ಜಸ್ಟ್ ಒನ್ ಟೈಮ್ ನಮ್ಮ ರಿಮೈಂಡ್ ಮಾಡಲಿಕ್ಕೆ ಹೇಳ್ತಾರದು, ಅಷ್ಟೇನಿಲ್ಲ. ಸರಿ, ಈಗ ಏನಪ್ಪ ಆಗ್ತಿದೆ ಅಂತಂದರೆ, ನಿಮ್ಗೆ ಇನ್ನೂ ಕೂಡ ಪೇಮೆಂಟ್ ಯಾರಾದರೂ ಅಂದರೆ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಪೇಮೆಂಟ್ ಮಾಡಿಲ್ಲ ಅಂತ ಅನ್ನೋರು ಯಾರಾದರೂ ಇತ್ತಂತಂದರೆ ಹೋಗ್ಬಿಟ್ಟು ಮೊದಲು ಇವತ್ತೆಲ್ಲನೂ ಕೂಡ ಮುಗಿಸ್ಕೊಂಬಿಡಿ. ಓಕೆ, ಅಂತಂದರೆ ನಾಳೆವರೆಗೂ ಕೂಡ ಟೈಮ್ ಇದೆ, ಬಟ್ ಆದರೂ ಬೇಡ, ಏನು ಮಾಡಿ ಚಾಯ್ಸ್ ಎಂಟ್ರಿ ಇವತ್ತು ಕಂಪ್ಲೀಟ್ ಮಾಡ್ಕೊಂಬಿಡಿ. ಪೇಮೆಂಟ್ ಕೂಡ ನಾಳೆ ಯಾರಾದರೂ ಚಾಯ್ಸ್ 1, 2, 3 ಯಾರಾದರೂ ಕೊಟ್ಟಿತ್ತಂತಂದರೆ ಇನ್ನೊಂದು ಚಾಯ್ಸ್ 1, 2, 3 ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಪೇಮೆಂಟ್ ಮಾಡಲಿಕ್ಕೆ ನಾಳೆ 3ನೇ ತಾರೀಕು ಕೂಡ ಟೈಮ್ ಕೊಟ್ಟವ್ರೆ. ಸೊ ಹಂಗೆ ಅಡ್ಮಿಷನ್ ಆಗಲಿಕ್ಕೂ ಕೂಡ ನಾಳೆ 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆ, ಕನ್ಫರ್ಮೇಷನ್ ಸ್ಲಿಪ್ ಕೂಡ ನಾಳೆನೇ ಲಾಸ್ಟ್ ಡೇಟ್ ಇರೋದು. ಸೊ ಹಂಗಾಗಿ ಯಾರಿಗೆ ಚಾಯ್ಸ್ 1 ಕೊಡೋರಿಗೆ. ಸೊ ಇದು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 10,000 ಅಂತ ಇದೆ, ಬಟ್ 10,000 ರೂಪಾಯಿ ಎಲ್ಲರೂ ಕೂಡ ಬರ್ತಿಲ್ಲ. ಕ್ಲಾರಿಫಿಕೇಷನ್ ಮಾಡ್ತೀನಿ. ಓಕೆ, ಈಗ ಚಾಯ್ಸ್ 1, 2, 3 ಬಗ್ಗೆ ಫೀಸ್ ಕ್ಲಾರಿಫಿಕೇಷನ್ ಕೊಡಬೇಕು. ಓಕೆ, ನಾನೀಗ ಫೀಸ್ ಸ್ಟ್ರಕ್ಚರ್ ಕೂಡ ತೆಗೆದುಬಿಡ್ತೀನಿ. ಈಗ ಫೀಸ್ ಸ್ಟ್ರಕ್ಚರಲ್ಲಿ ಇದ್ರಲ್ಲಿ ನಾಳೆ ಗೊತ್ತಿರುವಾಗೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇದು ಎಲ್ಲನೂ ಕೂಡ ಫೀಸ್. ಇದು ಯಾರ್ದು? ಇಂಜಿನಿಯರ್ ಸ್ಟೂಡೆಂಟು. ಎಲ್ಲ ಒಂದು ಸ್ಟೂಡೆಂಟಿಗೆ ಮಾತಾಡ್ತೀನಿ, ವೇಟ್ ಮಾಡಿ. ಓಕೆ, ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾರಿಗಿದು ಇಷ್ಟೊಂದು ದುಡ್ಡು ಇರ್ತದೆ? ಎಲ್ಲೊಂದು ಜನರಲ್ ಸ್ಟೂಡೆಂಟ್ಗೆ ಇರ್ತದೆ. ಜನರಲ್ ಸ್ಟೂಡೆಂಟ್ಗೆ ಅಷ್ಟೆಲ್ಲ ಕಟ್ಟಬೇಕಾಗ್ತದೆ. ಓಕೆ, ಇಲ್ಲ ಬರ್ದಾರೆ ನಾನು SC/ST ಇದನ್ನು ಬರ್ದಾರೆ ಅಂತಂದ್ರೆ ನಿಮ್ಗೆ ಆಳೆ ಗೊತ್ತಿರುವ ಆ್ಯಸ್ ಯೂಸ್ವಲ್ 10 ರೂಪಾಯಿ ಕಟ್ತಾ ಇದ್ದೀರಾ. ಓಕೆ, ಈಗ ಚಾಯ್ಸ್ 1 ಬಗ್ಗೆ ಮಾತಾಡಿತ್ತು ಅಂತಂದರೆ, ಚಾಯ್ಸ್ 1 ಕಟ್ಟಿದವ್ರು ಎಲ್ಲರೂ ಕೂಡ ಜನರಲ್ ಸ್ಟೂಡೆಂಟು. ಇಲ್ಲೇನು ಈ ಕಡೆ ಕಾಣಿಸ್ತಿದೆ ಈ ಬಾಕ್ಸಲ್ಲಿ, ಅಷ್ಟು ದುಡ್ಡನ್ನ ಈಗಲೇ ಪೇ ಮಾಡಬೇಕಾಗ್ತದ. ಇಲ್ಲ ನಾನು SC ಸ್ಟೂಡೆಂಟ್ ಇದ್ದೀನಿ ಅಂತಂದರೆ 10 ರೂಪಾಯಿ ಪೇಮೆಂಟ್ ಮಾಡಿ ಕಾಲೇಜಲ್ಲಿ ಮೇ ಬಿ ಒಂದು 20,000 10,000 ಅಂತ ತೊಗೊಂತಿರ್ತಾರೆ, ಅಂದು ಕೊಡಬೇಕು. ಇದು ಚಾಯ್ಸ್ 1 ಕೊಟ್ಟವ್ರಿಗೆ. ಚಾಯ್ಸ್ 2 ಕೊಡ್ತಪ್ಪಂದ್ರೆ ಅವ್ರು ಏನು ಮಾಡ್ಬೇಕು ಬರ್ದಾರೆ ಅಂತ ಕೇಳಿದ್ರೆ, ಸೇಮು ಚಾಯ್ಸ್ 2 ಕೊಟ್ಟರು ಸಹಿತ ಇಲ್ಲೇನು ಕಾಣಿಸ್ತಿದೆ, ಇಷ್ಟು ಫೀಸ್ ಕಟ್ಟಲೇಬೇಕು ನೀವು. ಓಕೆ, ಅಷ್ಟು ಫೀಸ್ ಕಟ್ಟಲೇಬೇಕು ಚಾಯ್ಸ್ 2 ಕೊಟ್ಟರು ಸಹಿತ. ಬಟ್ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ, ಅಡ್ಮಿಷನ್ ಆಗ್ತಾರೆ. ಬಟ್ ಚಾಯ್ಸ್ 2 ಕೊಟ್ಟವರು ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ, ಅಡ್ಮಿಷನ್ ಹೋಗಲ್ಲ. ಚಾಯ್ಸ್ 2 ಕೊಟ್ಟವರು ಡೈರೆಕ್ಟಾಗಿ ಏನು ಮಾಡ್ತೀರಾ, ಅಡ್ಮಿಷನ್ ನೀವು ಅದಕ್ಕೆ ಮಾಡ್ತಿದ್ದಾರೆ, 3rd ರೌಂಡಿಗೆ ಹೋಗ್ತಾಯಿದ್ರೆ ನೀವು. ಹಂಗಾಗಿ ಚಾಯ್ಸ್ 2 ಕೊಡೋದು ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀರಾ. ಸೊ ಹಂಗಾಗಿ ನೀವು ದುಡ್ಡು ಪೇಮೆಂಟ್ ಮಾಡ್ತಿದ್ದೀರಾ, ಬಟ್ ಯಾವುದೇ ರೀತಿಯಾಗಿ ನೀವು ಕನ್ಫರ್ಮೇಷನ್ ಸ್ಲಿಪ್ ಆಯಿತು ಅಡ್ಮಿಷನ್ ಮಾಡಿಸ್ಕೋತಾ ಇಲ್ಲ. ಸೇಮ್ ಚಾಯ್ಸ್ 2 ಕೊಟ್ಟರು ಕೂಡ ಅದರಲ್ಲಿ ಚಾಯ್ಸ್ 2 ಕೊಟ್ಟರು ಸಹಿತ SC ಸ್ಟೂಡೆಂಟ್ ಇದ್ದರೂ ಕೂಡ ನಿಮಗೆ 10 ರೂಪಾಯಿ ಬರ್ತಾಯಿದೆ. ಇಂಜಿನಿಯರ್ ಸ್ಟೂಡೆಂಟ್ಗೆ ನೀವೆಲ್ಲ 10 ರೂಪಾಯಿ ಪೇಮೆಂಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜ್ಗೆ ಹೋಗಿ, ಕಾಲೇಜಿಲ್ಲಂದು ಈಗಲೇ ಅಲ್ಲ 3rd ರೌಂಡಿಗೆ. 3rd ರೌಂಡಲ್ಲಿ ಡೈರೆಕ್ಟ್ ನಿಮ್ಗೆ ಏನು ಬರ್ತದೆ, ಕನ್ಫರ್ಮೇಷನ್ ಸ್ಲಿಪ್ ಬಂದ್ಬಿಡ್ತದೆ. ಡೌನ್ ಮಾಡ್ಕೊಂಡು ಕಾಲೇಜ್ ಒಂದು 10,000 20,000 30,000 ತೊಗೋತಿರ್ತಾರೆ. SC ಸ್ಟೂಡೆಂಟಿಗೆ ತೊಗೊಳ್ಳಲ್ಲ, ಯಾಕಂದರೆ ರಿಮೈನಿಂಗ್ ಅಮೌಂಟ್ ಏನಾಗುತ್ತೆ ಬರ್ತಾರೆ ಅಂದರೆ ಸ್ಕಾಲರ್ಶಿಪ್ ಮುಖಾಂತರ ಬರ್ತದೆ. ಇದು ಯಾಕೆ ಇದನ್ನ ಹೇಳಿದ್ರೆ ಹುಡುಗರು ಕನ್ಫ್ಯೂಷನಲ್ಲಿದ್ದರೆ ಚಾಯ್ಸ್ 1 ಕೊಡೋರಿಗೆ. ಸೇಮ್ ಅದೇ ರೀತಿಯಾಗಿ ಈಗ ಚಾಯ್ಸ್ 1 ಆ್ಯಂಡ್ 2 ಕೊಡೋರಿಗೆ ಗೊತ್ತಾಯ್ತು. ಚಾಯ್ಸ್ 3 ಕೊಟ್ಟರೆ ಏನು ಮಾಡೋಕ್ಕೆ ಬರ್ದಾರೆ ಅಂತಂದ್ರೆ, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 10,000 ಇದೆ. ಇಂಜಿನಿಯರ್ ಸ್ಟೂಡೆಂಟ್ ಟೈಮ್ ಅಷ್ಟು ನಿಮ್ಗೆಲ್ಲರೂ ಕೂಡ ಗೊತ್ತಿರೋಗಿ 10,000 ರೂಪಾಯಿ ಕಟ್ಟಲೇಬೇಕು. ಇಂಜಿನಿಯರ್ ಸ್ಟೂಡೆಂಟಿಗೆ 10,000 ರೂಪಾಯಿ ತೋರಿಸ್ತಾಯಿದೆ. ಅದು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಯಾಕಂದರೆ ಅವ್ರು ಶೆಡ್ಯೂಲಲ್ಲಿ ಕೊಟ್ಟಂಗೆ ಬೇಕಾದ್ರೆ ನಿಮ್ಗೆ ಈ ಶೆಡ್ಯೂಲಲ್ಲಿ ಬೇಕಾದ್ರೆ ಒಂದು ಟೈಮ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನು ಶೆಡ್ಯೂಲಲ್ಲಿ 10,000 ರೂಪಾಯಿ ಅಂತ ಕೊಟ್ಟಿದ್ರು ಚಾಯ್ಸ್ 3 ಸ್ಟೂಡೆಂಟ್ಗೆ. ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿರಿ 10,000 ರೂಪಾಯಿ ಅನ್ನೋದು ಇಂಜಿನಿಯರ್ ಸ್ಟೂಡೆಂಟ್ಗೆ ಅಂತೂ ಬರ್ತಾಯಿದೆ. ಬಟ್ ರಿಮೈನಿಂಗ್ ಬೇರೆ ಒಂದು ಕೋರ್ಸಸ್ಗೆ ಚಾಯ್ಸ್ 3 ಕೊಡೋಕ್ಕೆ ಹೋದರೆ ಕೊಟ್ಟರು ಕೂಡ 10 ರೂಪಾಯಿ ಬರ್ತಾಯಿದೆ ಕೇವಲ. ಹೌದಲ್ವಾ? ಹೌದು. ಎಕ್ಸೆಪ್ಟ್ ಇಂಜಿನಿಯರಿಂಗ್ ಎಲ್ಲ ಒಂದು ಸ್ಟೂಡೆಂಟ್ಗೆ ಕೇವಲ 10 ರೂಪಾಯಿ ಬರ್ತಾಯಿದೆ. ಸೊ ಹಂಗೆ 10 ರೂಪಾಯಿ ಪೇಮೆಂಟ್ ಅಷ್ಟೇ ಮಾಡಿರಿ. ಓಕೆ, ಸ್ವಲ್ಪ ರೂಲ್ಸ್ ಆಗೋಕೆ ಇದ್ದವರು ಸಡನ್ನಾಗಿ ಚೇಂಜ್ ಮಾಡ್ತಾರೆ ವಿತೌಟ್ ಇಂಟಿಮೇಷನ್ ಮಾಡಿದವರು. ಹಂಗೆ ಮಾಡ್ತಿರ್ತಾರೆ, ವರಿ ಮಾಡ್ಕೊಬಿಡಿ. ನೀವು 10 ರೂಪಾಯಿ ಪೇಮೆಂಟ್ ಮಾಡಿರಿ, ನಿಮಗೆ ಚಾಯ್ಸ್ 3 ಕೊಟ್ಟಂಗೆ ಇರ್ತದೆ. ಕಾಲೇಜ್ ಇದ್ದಿರ್ತಕ್ಕಂಥ ಡಿಲೇಟ್ ಆಗ್ತದೆ. ನೆಕ್ಸ್ಟ್ 3rd ರೌಂಡ್ಗೆ ಎಂಟ್ರಿ ಆಗ್ತಾರೆ. ನೆಕ್ಸ್ಟ್ 3rd ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇದು ಇಂಜಿನಿಯರ್ ಸ್ಟೂಡೆಂಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಬಿ ಫಾರ್ಮಾ ಆಯಿತು, ಮತ್ತು ಬೇರೆ ಬೇರೆ ಕೋರ್ಸಸ್ ಫಾರ್ಮಡಿ ಆಯಿತು, ಮತ್ತು ಫಾರ್ಮಾ ಸೈನ್ಸ್ ಆಯಿತು, ಮತ್ತು ವೆಟರ್ನರಿ ಇವೆಲ್ಲ ಕೋರ್ಸಸ್ಗಳು ಏನು ಕಾಣಿಸ್ತಿದೆ ನಿಮಗೆ. ಎಲ್ಲ ಒಂದು ಸ್ಟೂಡೆಂಟ್ಗೆ ಈ ಚಾಲನ್ನಲ್ಲಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಎಷ್ಟು ದುಡ್ಡು ಪೇ ಕೇಳ್ತದೆ ಅಷ್ಟು ದುಡ್ಡು ಕಟ್ಟಿರಿ. ಕೆಲವೊಂದಿಷ್ಟು ಹುಡುಗರಿಗೆ ನಮಗೂ ಕೂಡ ಕೇವಲ 10 ರೂಪಾಯಿ ತೋರಿಸ್ತಾ ಇದೆ, ಇಷ್ಟು ಅಮೌಂಟ್ ತೋರಿಸ್ತಾ ಇಲ್ಲ, ಕೇವಲ 10 ರೂಪಾಯಿ ತೋರಿಸ್ತಾ ಇದೆ ಬರ್ದಾರ ಅಂತ ನೀವು ಕೇಳಿದ್ರೆ, ನೀವು 10 ರೂಪಾಯಿ ಪೇಮೆಂಟ್ ಅಷ್ಟೇ ಮಾಡಿ. ಇಲ್ಲ ನಮಗೆ ಇಲ್ಲಿ ಕಾಣಿಸ್ತಕ್ಕಂಥ ಇಷ್ಟು ಪೇಮೆಂಟ್ ಕೇಳ್ತಾಯಿದ್ರೆ ಇಷ್ಟು ಪೇಮೆಂಟ್ ಮಾಡಿ. ಇಷ್ಟು ಪೇಮೆಂಟ್ ಇಲ್ಲಿ ಮಾಡಿತಂದರೆ ಕಾಲೇಜಲ್ಲಿ ಯಾವುದೇ ರೀತಿ ದುಡ್ಡು ತೊಗೊಳ್ಳಲ್ಲ. ಇಲ್ಲ ನಿಮ್ಗೆ 10 ರೂಪಾಯಿ ಕೇಳಿಸ್ತಾ ಇದೆ ಅಂತಂದರೆ 10 ರೂಪಾಯಿ ಪೇಮೆಂಟ್ ಮಾಡಿ, ರಿಮೈನಿಂಗ್ ಅಮೌಂಟ್ ಕಾಲೇಜಲ್ಲಿ ಕಟ್ಟಿರಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹುಡುಗರಿಗೆ ಕನ್ಫ್ಯೂಷನಲ್ಲಿ ಇದ್ದರೆ ಯಾಕೆ ಅದು ಈ ಥರ ಆಗ್ತಿದೆ ನಮಗೆ. ಇಲ್ಲಿ ನೋಡ್ರೆ ಪೇಮೆಂಟ್ ಇಷ್ಟು ದುಡ್ಡು ಇದೆ, ನಮಗೆ ನೋಡ್ರಿ 10 ರೂಪಾಯಿ ಕೇಳ್ತಾ ಇದೆ. ಹೌದಲ್ವಾ? ನಿಮ್ಗೆ ಕೇಳಿರ್ತದೆ ಪಕ್ಕ ಈ ರೀತಿ ನಿಮ್ಗೆ ಡೌಟ್ ಬಂದಿರ್ತದ. ಇಲ್ಲ ನಿಮ್ಗೆ ಇಷ್ಟು ಅಮೌಂಟ್ ತೋರಿಸಿದವ್ರಿಗೆ ಅವ್ರು ಯಾಕೆ 10 ರೂಪಾಯಿ ಬರ್ತಾಯಿದೆ, ನನಗೆ ಇಷ್ಟು ರೂಪಾಯಿ ಬರ್ತಾಯಿದೆ ಹಂಗೆ ಕೇಳಿದವ್ರು. ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಅಮೌಂಟು ಇಲ್ಲಿ ಆನ್ಲೈನೇ ಅಥವಾ ಬ್ಯಾಂಕ್ಗೆ ಕಟ್ಸ್ಕೊಂಬಿಡ್ತಾರೆ, ಈಗಲೇ ಕಟ್ಸ್ಕೊಂಬಿಡ್ತಾರೆ. ಬಟ್ ರಿಮೈನಿಂಗ್ ಅಮೌಂಟ್ ಕೆಲವೊಬ್ರಿಗೆ ಏನು ಮಾಡ್ತಿರ್ತಾರೆ, ಕಾಲೇಜ್ಗೆ ಹೋಗಿ ಕಟ್ಟ್ರಿ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಹೆಂಗೋ ನೋಡಪ್ಪ, ಏನೇ ಆಗಲಿ ಒಟ್ಟಿನಲ್ಲಿ ದುಡ್ಡು ಪೇಮೆಂಟ್ ಆಗಬೇಕು. ಚಾಲನ್ನಲ್ಲಿ ಎಷ್ಟು ದುಡ್ಡು ತೋರಿಸ್ತಿದೆ ಅಷ್ಟು ದುಡ್ಡು ಆಗಬೇಕು, ಅಥವಾ ಆನ್ಲೈನ್ ಎಷ್ಟು ದುಡ್ಡು ಪೇ ಬಂದಿದೆ ಅಷ್ಟು ದುಡ್ಡು ಪೇ ಆಗಬೇಕು. ಆನ್ಲೈನು 10,000 ರೂಪಾಯಿ ಮೇಲ್ಗಡೆ ಇದ್ದವ್ರಿಗೆ ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕೆ? ಬೆಳಗ್ಗೆ ಒಂದು ಸ್ಟೂಡೆಂಟ್ ಮೆಸೇಜ್ ಹಾಕಿದ್ಲು,
ಅಣ್ಣ ನಾನು 60,000 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ನೈಟು, ಬಟ್ ಮಾರ್ನಿಂಗ್ ಚೆಕ್ ಮಾಡ್ತೀನಿ ಇನ್ನೊಂದು ಪೇಮೆಂಟ್ ಕೇಳ್ತಾ ಇದೆ. ಒಂದು ಪೇಮೆಂಟ್ ಕೇಳಿಬಿಟ್ರೆ ಆಯ್ತು, ಅದು ಆಟೋಮೆಟಿಕ್ಲಿ ಕೇಳೋದೇ ಇಲ್ಲ, ಅದು ಪೇಮೆಂಟ್ ಸಕ್ಸಸ್ ಆಗಿದ್ದರೆ. ಮತ್ತೆ ಇನ್ನೊಂದು ಕೇಳ್ತಂದ್ರೆ ಪೇಮೆಂಟ್ ಸರಿಯಾಗಿ ಆಗಿರಲ್ಲ ಅದು. ಸೊ ಹಂಗಾಗಿ ಆನ್ಲೈನು 10,000 ರೂಪಾಯಿ ಮೇಲೆ ಇದ್ದರೆ ಯಾರೂ ಕೂಡ ಮಾಡ್ಲಿಕ್ಕೆ ಹೋಗ್ಬಿಡಿ, ಬ್ಯಾಂಕ್ಗೆ ಹೋಗಿ ಅಂತ ಹೇಳ್ತಾರದು ಇದಕ್ಕೆ. ಇಲ್ಲ ನಿಮಗೆ 10 ರೂಪಾಯಿ ಕೇಳಿಸ್ತಂದ್ರೆ ಏನು ದೊಡ್ಡ ನೆಸೆಸಿಟಿ ಏನಿಲ್ಲ, ಆರಾಮ್ಸೆ ಆನ್ಲೈನ್ ಮಾಡ್ಕೋರಿ, ಎಲ್ಲನೂ ಕೂಡ ಮುಗಿದೋಗ್ಬಿಡ್ತದ. ಚಾಯ್ಸ್ 2 ಕೊಡೋರಿಗೆ ಮತ್ತು 3 ಕೊಡೋರಿಗೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ಮುಗೀತು ಅಷ್ಟೇ. ಮತ್ತೆ ಗೊತ್ತಾಗುತ್ತೆ ಹೆಂಗೆ ಗೊತ್ತಾಗುತ್ತೆ ಅಂತ ಏನಿಲ್ಲ, ದುಡ್ಡು ಪೇಮೆಂಟ್ ಮಾಡಿದ್ರೆ ಮುಗೀತು ಅಷ್ಟೇ. ಅದು ಚಾಯ್ಸ್ 1 ಕೊಟ್ಟೋರಿಗೆ ಅಷ್ಟೇ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಡುತ್ತೆ, ಅವ್ರಿಗೆ ಪೇಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ನಿಮಗೆ 2 ಕೊಡೋರಿಗೆ 3 ಕೊಡೋರಿಗೆ ಯಾವುದೇ ರೀತಿ ಬರಲ್ಲ. ಅಷ್ಟೇ ಪೇಮೆಂಟ್ ಮಾಡಿರ್ತಕ್ಕಂಥ ನಿಮ್ಮದೇ ಒಂದು ರಿಸಿಪ್ಟ್ ಇರಲಿ, ಅದು ಸ್ಕ್ರೀನ್ಶಾಟ್ ಆದರೆ ಏನಾದರೂ ಒಂದು ಇಟ್ಕೊಂಡಿರಿ ಅಷ್ಟೇ. ಅಥವಾ ನೀವು ಚಾಲನ್ ಕಡಿತಂದರೆ ಚಾಲನಲ್ಲಿ ಹೆಂಗಿದ್ರು ಕೂಡ ಬ್ಯಾಂಕ್ ಅವ್ರು ಅಂತ ಶೀಲ್ ಹಾಕಿರ್ತಾರೆ, ಅದಂತ ನಿಮ್ಮ ಹತ್ರ ಐಡೆಂಟಿಟಿ ಪ್ರೂಫ್ ಇದ್ದೇ ಇರ್ತದೆ. ಸರಿ, ಇದು ಯಾರಿಗಪ್ಪ ಎಲ್ಲ ರಿಮೈನಿಂಗ್ ಕೋರ್ಸಸ್ಗಳೇ ಆಯಿತು. ಈಗ ನರ್ಸಿಂಗ್ ಸ್ಟೂಡೆಂಟು ಕೂಡ ಇದರಲ್ಲಿ ಹೇಳಿಬಿಡ್ತೀನಿ. ನಿಮ್ಮ ನರ್ಸಿಂಗ್ ಸ್ಟೂಡೆಂಟ್ ಕೂಡ ಡಿಫ್ರೆಂಟ್ ಆಗಿರೋ ಕಾರಣ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ತಂತಂದರೆ 20,000 ರೂಪಾಯಿ ಒಳಗಡೆ ಆಗ್ತದೆ. ಚಾಯ್ಸ್ 1 ಕೊಟ್ಟರೆ ಇಲ್ಲಿ 10 ರೂಪಾಯಿ ಪೇಮೆಂಟ್ ಮಾಡಿ ರಿಮೈನಿಂಗ್ ಕಾಲೇಜ್ಗೆ ಹೋಗಿ ಕಟ್ಟಿ. ಸೇಮ್ ಜಿನೇ, ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕರೆ ಒಂದು 50,000 ರೂಪಾಯಿ ಕೂಡ ಆಗ್ತದೆ. ತೊಗೊಂಡೋಗಿ ಇಲ್ಲಿ 10 ರೂಪಾಯಿ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ತೊಗೊರಿ, ರಿಮೈನಿಂಗ್ ಕಾಲೇಜು ಎಲ್ಲ ಕೂಡ ಕಾಲೇಜ್ಗೆ ಹೋಗಿ ಅಮೌಂಟ್ ಕಟ್ಟಿ. ಓಕೆ, ಸೇಮ್ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕರು ಸಹಿತ ಅಡ್ಮಿಷನ್ ಮಾಡ್ತಾರೆ ಅಂತಂದರೆ ಇಲ್ಲಿ 10 ರೂಪಾಯಿ ಪೇಮೆಂಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಎಲ್ಲ ಕೂಡ ಕಾಲೇಜ್ ಕಟ್ಟಿ. ಸೇಮ್ ಚಾಯ್ಸ್ 2 ಕೊಟ್ಟರು ಸಹಿತ ಅದೇ ದುಡ್ಡೇ ಕಟ್ಟಬೇಕು, ಅಷ್ಟೇ ದುಡ್ಡೇ ಕಟ್ಟಬೇಕು. 10 ರೂಪಾಯಿ ಅಷ್ಟೇ ಕಟ್ಟಿರಿ, ಸೇಮ್ 10 ರೂಪಾಯಿ ಅಷ್ಟೇ ಕಟ್ಟಿರಿ. ರಿಮೈನಿಂಗ್ ಅಮೌಂಟ್ ಯಾವುದೇ ರೀತಿಯಾಗಿ ಈಗಲೇ ಕಟ್ಟೋಂಗಿರಲ್ಲ, 3rd ರೌಂಡಿಗೆ ಕಟ್ಟಬೇಕು. ಯಾವ ಕಾಲೇಜ್ ಸಿಗ್ತದೆ ಆ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ತಾರಲ್ಲ ಅವಾಗ ದುಡ್ಡು ಕಟ್ಟಬೇಕು. ಚಾಯ್ಸ್ 3 ಕೊಟ್ಟರು ಸಹಿತ ಏನು ಬರ್ತಾಯಿದೆ, ಚಾಯ್ಸ್ 3 ಸಹಿತನೂ ಕೂಡ ನಿಮಗೆ ನರ್ಸಿಂಗ್ ಸ್ಟೂಡೆಂಟ್ ನಾನು ನೋಡಿದ್ದೀನಿ 10 ರೂಪಾಯಿ ಪೇಮೆಂಟ್ ಅಷ್ಟೇ ಬರ್ತಾಯಿದೆ. ಕಾಶಿನ ಡಿಪಾಸಿಟ್ 10,000 ಕೇಳ್ತಲ್ಲ, 10 ರೂಪಾಯಿ ಬರ್ತಾಯಿದಲ್ವಾ, 10 ರೂಪಾಯಿ ಪೇಮೆಂಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಯಾವುದೇ ರೀತಿ ಸದ್ಯಕ್ಕೆ ಏನಿಲ್ಲ. 3rd ರೌಂಡಿಗೆ ಎಂಟ್ರಿ ಆಗ್ತಾರೆ, ಸೆಕ್ರೆಟರಿ ಕಾಲೇಜ್ ಡಿಲೇಟ್ ಆಗ್ತದೆ. 3rd ರೌಂಡಿಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದು. 3rd ರೌಂಡಿಗೆ ಅಣ್ಣ ನಮಗೆ ಮತ್ತೆ ಬಿಡ್ತಾರಾ ಈ ಥರ ಆದಾಗ ಖಂಡಿತ 3rd ರೌಂಡ್ಗೆ ಎಂಟ್ರಿ ಆಗಿರ್ತೀರ. ನಿಮ್ಮ 3rd ರೌಂಡ್ಗೆ ಎಂಟ್ರಿ ಆದಾಗ ಅಲ್ಲಿ ಏನಪ್ಪ ಆಗ್ತದೆ, ಎಡಿಟ್ ಮಾಡಲಿಕ್ಕೆ ಚಾನ್ಸ್ ಕೊಡ್ತಾರೆ. ಕಾಲೇಜ್ ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಅಂತೂ ಬರಲ್ಲ ಅನ್ಕೊಂಡಿ ನಾನು, ಬರೋದಿಲ್ಲ ಆಲ್ಮೋಸ್ಟ್ ಅದು. ಯಾಕಂದ್ರೆ ವರ್ಷನೂ ಕೂಡ 3rd ರೌಂಡ್ಗೆ ಯಾರು ಕೂಡ ಬಿಟ್ಟಿಲ್ಲ, ಯಾವುದೋ ಒಂದು ವರ್ಷ ಬಿಟ್ಟಿದ್ರು 3rd ರೌಂಡಿಗೆ ಆ್ಯಡ್ ಮಾಡಲಿಕ್ಕೆ. ಯಾಕೆ ಬಿಟ್ಟಿದ್ರು ಅಂತ ನಾನು ರೀಸನ್ ಭಾಳ ಅದಾವ, ನೀವು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಭಾಳ ದೊಡ್ಡ ಕಥೆ ಇದೆ ಅದು. ಈ ವರ್ಷ ಬಿಡಲ್ಲ, ಓಕೆ, ಆ್ಯಡ್ ಮಾಡ್ಲಿಕ್ಕೆ ಅಂದ್ರೆ ಬಿಡಲ್ಲ. ಸಿಂಪಲ್ ಏನು ಮಾಡ್ಬೋದು, ನೀವು ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು, ಇಷ್ಟೇ. ಎಡಿಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ತಾರೆ ಅಷ್ಟೇ, ಆಯಿತಾ. ಸರಿ, ಇದಿಷ್ಟು ಸ್ವಲ್ಪ ಫೀಸ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟೆ. ಈಗ ಇನ್ನೊಂದು ಟೈಮ್ ಬೇಕಾದ್ರೆ ನೋಡಿ ಏನು ಹೇಳ್ತಿದ್ದೇನೆ ಅಂತಂದರೆ, ಕಾಸ್ಟ್ ಡಿಪಾಸಿಟ್ 10,000 ಕನ್ಫ್ಯೂಷನ್ ಆಗ್ಬಿಟ್ಟು ಚಾಯ್ಸ್ 3 ಕೊಟ್ಟವರು ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ತೋರಿಸ್ತದೆ. ರಿಮೈನಿಂಗ್ ಅಮೌಂಟ್ 10 ರೂಪಾಯಿ ಏನು ತೋರಿಸ್ತದೆ, 10 ರೂಪಾಯಿ ಅಷ್ಟೇ ಮಾಡಿರಿ. ರಿಮೈನಿಂಗ್ ಯಾವ ಸ್ಟೂಡೆಂಟ್ ಕೂಡ 10,000 ಇಟ್ಟಿಲ್ಲ, 10 ರೂಪಾಯಿ ಅಷ್ಟೇ ಇಟ್ಟರೆ ಒಳ್ಳೇದು, ಇರಲಿ ಪರವಾಗಿಲ್ಲ. ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ಪು ಓನ್ಲಿ ಚಾಯ್ಸ್ 1 ಕೊಟ್ಟವ್ರಿಗೆ ಬರ್ತದ, ಚಾಯ್ಸ್ 2 ಮತ್ತು 3 ಕೊಟ್ಟವ್ರಿಗೆ ಯಾವುದೇ ರೀತಿ ಬರಲ್ಲ. 1 ಕೊಟ್ಟವರು ಡೌನ್ ಮಾಡಿಕೊಂಡು ವಿತಿನ್ 4/9/2025 ಬಿಫೋರ್ 6:30 ಹೋಗ್ಬಿಟ್ಟು ಅಡ್ಮಿಷನ್ ಆಗಿರಿ ವಿತ್ ಆಲ್ ಡಾಕ್ಯುಮೆಂಟ್ಸ್ ಏನು ಬೇಕಂತ ಕಮೆಂಟಲ್ಲಿ ಒಂದು ವಿಡಿಯೋ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಓಕೆ, ಅದರಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಅಷ್ಟೊಂದು ಏನು ನೀಡಿಲ್ಲ, ವರಿ ಮಾಡ್ಕೋಬೇಡಿ. ಸರಿ, ಇದಿಷ್ಟು ಸದ್ಯಕ್ಕೆ. ಆ್ಯಂಡ್ ಈಗ ಅದ್ರ ತಕ್ಕನಂಗೆ ನಾನು ಏನು ಹೇಳ್ತೇನೆ ಅಂತಂದ್ರೆ, ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ ಬಗ್ಗೆ ಕೂಡ ಇದರಲ್ಲಿ ಹೇಳೋದಂತಂದರೆ, ಈ ಗಾರ್ಡಲ್ಲಿ ನಮ್ಗೆ ಏನಪ್ಪ ಅಂತಂದರೆ NCC ಕಡೆಯಿಂದ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಡೇಟ್ನ. ಇವತ್ತು ಮಾರ್ನಿಂಗ್ ನಂಗೆ ಹಂಗೆ ಇನ್ನೊಂದು ಟೈಮ್ ನ್ಯೂಸ್ ಪೇಪರ್ ನೋಡುವಾಗ ಇವತ್ತು ಒಂದು ವಿದ್ಯಾರ್ಥಿ ಮಿತ್ರ ಏನಿದೆ ಆ ನ್ಯೂಸ್ ಪೇಪರ್ ನೋಡಿದೆ. UGCT ದಾಖಲಾತಿ ಅವಧಿ 4ರವರೆಗೆ ವಿಸ್ತರಣೆ ಅಂತ ಕೊಟ್ಬಿಟ್ಟು ಇಲ್ಲೇನು ಕೊಟ್ಟರು ನೋಡಿ, ರಾಷ್ಟ್ರ ಮಟ್ಟದಲ್ಲಿ 2ನೇ ಸುತ್ತಿನ ವೈದ್ಯ ಸೀಟುಗಳ ಹಂಚಿಕೆ ಪ್ರಕ್ರಿಯೆ ಇನ್ನೂ ಅಸ್ಪಷ್ಟವಾಗಿರುವ ನಡುವೆಯೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಮತ್ತೆ ವಿಸ್ತರಣೆ ಮಾಡಿದೆ. ಅದರಂತೆ ಕಾಲೇಜು ದಾಖಲಾತಿಗೆ ಶುಲ್ಕ ಪಾವತಿಸಲು ಸೆಪ್ಟೆಂಬರ್ 3ನೇ ಕೊನೆಯ ದಿನಾಂಕವಾಗಿದ್ದು, ಕಾಲೇಜ್ಗೆ ವರದಿ ಮಾಡಿಕೊಳ್ಳಲು ಸೆಪ್ಟೆಂಬರ್ 4ರವರೆಗೆ ಕಾಲಾವಕಾಶ ನೀಡಲಾಗಿದೆ ಎಂದು KEA ನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ತಿಳಿಸಿದ್ದಾರೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, BS ನರ್ಸಿಂಗ್, ಫಾರ್ಮಡಿ, BPO, BPT ಹಾಗೂ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಲ್ಲಿ ಸೀಟು ಪಡೆದಿರುವ ಕಾಲೇಜಿಗೆ ಪ್ರವೇಶ ಪಡೆಯಲು ಸೆಪ್ಟೆಂಬರ್ 4 ಸಂಜೆ 5:30ರವರೆಗೆ ಸಮಯ ನೀಡಲಾಗಿದೆ. ಆ್ಯಕ್ಚುಲಿ 6:30 ಅಂತ ಕೊಟ್ಟಿದ್ದಾರೆ. ಹೆಚ್ಚುವರಿ ವೈದ್ಯ ಸೀಟುಗಳು ಲಭ್ಯವಾದಲ್ಲಿ ಆ ಸೀಟುಗಳಿಗೂ ಆಪ್ಷನ್ ಎಂಟ್ರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಕೌನ್ಸಿಲಿಂಗ್ ಅವಧಿ ವಿಸ್ತರಣೆ ಆಗಲಿದೆ. ಹೀಗಾಗಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೂ ಹೆಚ್ಚಿನ ಕಾಲಾವಕಾಶ ಪಡೆಯಲಾಗುವುದು KEA ಈಗಾಗಲೇ ಸ್ಪಷ್ಟಪಡಿದೆ. ಅಂದರೆ ಪ್ರೊವಿಷನಲ್ ರಿಸಲ್ಟ್ ಅಂತ ಏನು ಬಿಟ್ಟಿದ್ದಾರೆ ನಮಗೆ, ಆ್ಯಂಡ್ MCC ಕಡೆಯಿಂದ ಕೂಡ ಫೈನಲ್ ರಿಸಲ್ಟ್ ಏನು ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, MCC ಕಡೆಯಿಂದ ಬರ್ತಕ್ಕಂಥ ಈಗ ಫೈನಲ್ ರಿಸಲ್ಟ್ ಸೆಕೆಂಡ್ ರೌಂಡ್ದು ಸೆಪ್ಟೆಂಬರ್ 12ಕ್ಕೆ ಇದೆ. ಸೊ ಹಂಗಾಗಿ ನಮ್ದಂತೂ ಏನಾಗುತ್ತೆ 4ನೇ ತಾರೀಕು ಮುಗಿದೋಗ್ಬಿಡ್ತದ. ವಾಪಸ್ ಏನಾದರೂ ನಮ್ಮಲ್ಲಿ ಏನಾದರೂ ಮತ್ತೆ ಚಾನ್ಸಸ್ ಕೊಟ್ಟರೆ, ಅಂದರೆ ಇವ್ರದ್ದು ಬರೋಷ್ಟರಲ್ಲಿ ಮತ್ತೆ ಏನಾದರೂ ಚಾನ್ಸಸ್ ಕೊಟ್ಟರೆ ಸ್ವಲ್ಪ ಏನಾದರೂ ಆಗ್ಬೋದು, ಅಂದರೆ ವೇರಿಯೇಷನ್ ಆಗುತ್ತೆ, ಮತ್ತೆ ವೇರಿಯೇಷನ್ ಆಗುತ್ತೆ. ಇದು ಇಲ್ಲಪ್ಪ ಅಂತಂದರೆ ವೇಟ್ ಮಾಡ್ತಾರೆ ನಮ್ಮ KC ಸ್ಟೂಡೆಂಟು. ಸೆಕೆಂಡ್ ರೌಂಡು MCCದು ಮತ್ತು ಕನ್ನಡದಲ್ಲಿ MCC ಕಡೆಯಿಂದ ರಿಸಲ್ಟ್ ಬರೋರು ಕೂಡ ನಮ್ಮ ಕನ್ನಡದಲ್ಲಂತೂ ರಿಸಲ್ಟ್ ಬರಲ್ಲ, ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ಲು ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಅಂತಂದರೆ 3rd ರೌಂಡು ಕೂಡ ವೇಟ್ ಮಾಡಬೇಕಾಗ್ತದೆ KCG ಸ್ಟೂಡೆಂಟ್ ಅಂತಂದರೆ ಅಪ್ ಟು ಇಲ್ಲಿ 20ವರೆಗೂ. ಈಗ ನಾಳೆ ನಿಮ್ದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿಬಿಟ್ರೆ ಸೆಕೆಂಡ್ ರೌಂಡ್ KCG ಸ್ಟೂಡೆಂಟ್ಗೆ ಏನು ಹೇಳ್ತಿದ್ದೀನಿ ಅಂತ, ನಾಳೆನೇ ಕಂಪ್ಲೀಟ್ ಆಗಿಬಿಡುತ್ತಪ್ಪ ಸೆಕೆಂಡ್ ರೌಂಡು. ಅಂದರೆ ನಾಳೆ ನಂಬುದು ನಾಡಿದ್ದು 4ನೇ ತಾರೀಕು ಕಂಪ್ಲೀಟ್ ಆಯಿತು. 20ನೇ ತಾರೀಕು ತನಕ ಸುಮ್ಮನೆ ಕುಂದಿರ್ತಾರ, ಅದೇ ಒಂದು ಪ್ರಶ್ನೆ ಕಾಡ್ತಿರೋದು. ನೋಡೋಣ ಏನೇನಾಗ್ತದೆ ಗೊತ್ತಿಲ್ಲ. ಬಟ್ MCC ಕಡೆಯಿಂದ 12ನೇ ರಿಸಲ್ಟ್ ಬಂದ ತಕ್ಷಣ ನಮ್ದು ಏನಾಗ್ತದೆ, ಮೆಡಿಕಲ್ ಸ್ಟೂಡೆಂಟಿಗೆ ಅಥವಾ ಡೆಂಟಲ್ ಸ್ಟೂಡೆಂಟಿಗೆ 13ಕ್ಕೆ ಬರ್ಬೋದು, ಅಥವಾ 12ಕ್ಕೇ
ಅಥವಾ 12ಕ್ಕೆ ಬರೋ ಡೌಟು, 13 ಇಲ್ಲ 14ಕ್ಕೆ ಬರ್ಬೋದು. ನನ್ನ ಪ್ರಕಾರ 13, 14, 12 ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ ಅದು. ಓಕೆ, ಸೊ 13 ಅಥವಾ 14ನೇ ತಾರೀಕು ರಿಸಲ್ಟ್ ನಮ್ಮ ಒಂದು ಕೇದಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಬಿಡ್ತಾರೆ. ಓಕೆ, ಆ್ಯಂಡ್ ಅದರಲ್ಲಿ ಕಾಲೇಜು ರಿಪೋರ್ಟ್ ಮಾಡೋಕ್ಕೆ ಅದೆಲ್ಲನೂ ಕೂಡ ಟೈಮ್ ಕೂಡ ಕೊಟ್ಟವ್ರೆ. 19ನೇ ತಾರೀಕು ತನಕ ಆಗುತ್ತಂತ MCC ಕಡೆಯಿಂದ ಬಂದೈತೆ. ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ಅವ್ರು ಹೇಳೋದಂತಂದರೆ ಇಲ್ಲಿ ಕೊಟ್ಟಾರೆ ನೋಡಿ, ಸೆಕೆಂಡ್ ರೌಂಡ್ದು ಸ್ಟೇಟ್ ಕೌನ್ಸಿಲಿಂಗು 10ರಿಂದ 19ನೇ ತಾರೀಕು ಮಾಡ್ಕೊರಿ. ನೀವು 10ಕ್ಕೆ ಬಿಡ್ತಾರೋ, 11ಕ್ಕೆ ಬಿಡ್ತಾರೋ, 12ಕ್ಕೆ ಬಿಡ್ತಾರೋ, 13ಕ್ಕೆ ಬಿಡ್ತಾರೋ, 14ಕ್ಕೆ ಬಿಡ್ತಾರೋ ರಿಸಲ್ಟ್ ಗೊತ್ತಿಲ್ಲ, ಬಿಡ್ರಿ. ಬಿಟ್ಟಾದ ತಕ್ಷಣ 19ನೇ ತಾರೀಕು ಒಳಗೂ ಕೂಡ ಏನಪ್ಪ ಅಂತಂದರೆ, ಅಥವಾ 20ನೇ ತಾರೀಕು ಒಳಗಡೆ ಎಲ್ಲನೂ ಕೂಡ ಏನಪ್ಪ ಆಗ್ಬೇಕಂತಂದರೆ ನಿಮ್ಮದು ಅಡ್ಮಿಷನ್ ಆಗಬೇಕು. ಎಲ್ಲನೂ ಕೂಡ ವೆರಿಫಿಕೇಷನ್ ಕೂಡ ಸೆಕೆಂಡ್ ರೌಂಡ್ ಎಲ್ಲಿ ಮುಗಿಬೇಕು, 27 ಎಲ್ಲನೂ ಕೂಡ ಮುಗಿಬೇಕು. ಓಕೆ, ಯಾಕಂದ್ರೆ ಲಾಸ್ಟ್ ಡೇಟ್ ಜಾಯ್ನಿಂಗ್ ಎಲ್ಲನೂ ಕೂಡ 25 ಇಲ್ಲಿ ಕೊಟ್ಟವ್ರೆ, ಹೌದಲ್ವಾ, ಸ್ಟೇಟ್ ಕೌನ್ಸಿಲಿಂಗ್ದು. ಓಕೆ, 25 ಇದೆ. ಸೊ ಹಂಗಾಗಿ 27 ತನಕ ಎಲ್ಲನೂ ಕೂಡ ವೆರಿಫಿಕೇಷನ್ ಮುಗಿಬೇಕು. ನೆಕ್ಸ್ಟ್ ಮತ್ತೆ ಥರ್ಡ್ ರೌಂಡ್ ಕೂಡ ಏನಪ್ಪ ಆಗ್ತದೆ ಅಂದರೆ 24th ಇಲ್ಲಿ ಅವ್ರದ್ದು MCC ಕಡೆಯಿಂದ ಆಯ್ತಂದರೆ MCC ಕಡೆಯಿಂದ ಆಗಿಬಿಡ್ತದೆ. ನಮ್ಮ ಸ್ಟೇಟ್ ಕೌನ್ಸಿಲಿಂಗು ಕೂಡ ಏನಪ್ಪ ಮತ್ತೆ ಕೌನ್ಸಿಲಿಂಗ್ ಥರ್ಡ್ ರೌಂಡ್ ಕೂಡ September 13th ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಹಂಗಾಗಿ ಎಲ್ಲನೂ ಕೂಡ ನೋಡ್ಕೋಬೇಕಾಗ್ತದೆ ಕೇದವರು. ಇದು ಒಂದೇ ಅಲ್ಲ, ನಿಮ್ದು ಅಷ್ಟೇ ಅಲ್ಲ, ಸ್ಟೇಟ್ ಕೌನ್ಸಿಲಿಂಗ್ ಆಯಿತು ಮತ್ತು MCC ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಕಷ್ಟ. ಬಟ್ ಬೇರೆ ಸ್ಟೇಟಲ್ಲಿ ಈ ರೀತಿ ಇಲ್ಲ, ಸಪ್ರೇಟಾಗಿ ಮಾಡ್ಕೊಂಡ್ಬಿಡ್ತಾರೆ ಅವರು. ಓಕೆ, ಸೊ ಹಂಗಾಗಿ ಕಂಬೈಂಡ್ ಇರಲ್ಲ. KCT ಅವ್ರು ನಮ್ಮ ರೀತಿ ಯಾವ ರೀತಿ ಇದೆಯೋ ಇದನ್ನೇ ಒಂದು ಸಪ್ರೇಟ್ ನಡೆಸಿ, ನೀಟ್ ಮತ್ತು MCC ಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲ ಕಡೆನೂ ಕೂಡ. ಓಕೆ, ಸೊ ಹಂಗಾಗಿ ನಮ್ಮ ಕೇದಲ್ಲಿ ಹೆಂಗಾಗ್ತಿದೆ ಅಂತಂದರೆ KCT ಮತ್ತು ನೀಟ್ ಸ್ಟೂಡೆಂಟು ಮತ್ತು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಮತ್ತು MCC ಸ್ಟೂಡೆಂಟು ಮೂರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕೇದವರು. ಒಂದು ಸದ್ಯಕ್ಕಂತೂ ಈಗ ಅವ್ರು ಕೇದವ್ರನ್ನ ಹೊಗಳ್ಬೇಕಂತ ಹೇಳಬೇಕು, ಒಂದು ಗೊತ್ತಾಗ್ತಿಲ್ಲ. ಒಂದು ಸರ್ವರ್ ಇಶ್ಯೂ ಬಂದಾಗಂತರೂ ಎಲ್ಲ ಕಡೆ ಟೀಕಾಕಾರ, ಎಲ್ಲ ಒಂದು ಸ್ಟೇಟ್ ಅವರು ಕೂಡ ಬೈತಾರೆ. ಈವನ್ ಸ್ಟೂಡೆಂಟ್ ಅಂದರೂ ಎಷ್ಟು ಸೆಟ್ ಆಗ್ತಾರೆ ಅಂತಾರೆ. ಅಂದರೆ ಈವನ್ ನಾನು ಕೂಡ ಹಾಕ್ತೀನಿ ಎಷ್ಟೋ ಟೈಮು. ಬಟ್ ಕೌನ್ಸಿಲಿಂಗ್ ಒಂದು ಪ್ರಕ್ರಿಯೆ ಅಂತ ಬಂದಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸರ್ ಏನೇ ಆಗಲಿ, ಈಗ ಸದ್ಯಕ್ಕಂತೂ ಇವಾಗ ಏನೆಲ್ಲ ಇನ್ನೂ ಕೂಡ ನಿಮ್ಮದು ಅದು ಡೌನ್ಲೋಡ್ ಆಗಿಲ್ಲ, ಇದು ಡೌನ್ಲೋಡ್ ಆಗಿಲ್ಲ, ಎಲ್ಲನೂ ಕೂಡ ಫ್ರೀ ಆಗಿದೆ, ಆರಾಮಾಗಿ ಮಾಡ್ಕೊರಿ. ಚಾಯ್ಸ್ 1 ಕೊಡೋರು ಹೋಗಿ ಅಡ್ಮಿಷನ್ ಆಗಲಿ, 2 and 3 ಕೊಡೋರು ಪೇಮೆಂಟ್ ಮಾಡ್ಕೊರಿ. 3 ಕೊಟ್ಟವ್ರು ನಿಮ್ಗೆ ಏನು ಕಾಸ್ಟ್ ಡಿಪಾಸಿಟ್ ಕೇಳಿದೆ, ಇಂಜಿನಿಯರ್ ಸ್ಟೂಡೆಂಟ್ಗೆ 10 ರೂಪಾಯಿ ಕಟ್ಟಿರಿ, ರಿಮೈನಿಂಗ್ ಸ್ಟೂಡೆಂಟ್ 10 ರೂಪಾಯಿ ಇದ್ದರೆ 10 ರೂಪಾಯಿ ಮಾಡಿರಿ. ಎಕ್ಸಿಟ್ ಆಗೋರು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರಿ, ನಿಮ್ಮ ಹಣೆ ಬರಹ. ಓಕೆ ಕಣ್ರು, ಆ್ಯಂಡ್ ಮುಂದೆ ಇದ್ರ ತಕ್ಕ ನಿಮ್ಗೆ ಏನಾದರೂ ಅಪ್ಡೇಟ್ ಬಂದರೆ ಹೇಳ್ತೀನಿ. ಎಲ್ಲರೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.